ನಿಮ್ ನಿಜವಾದ ಮುಖ ನನಗೆ ಗೊತ್ತಾಗಿದೆ. ಸದ್ಯದಲ್ಲೇ ಫುಲ್ ಸ್ಟಾಪ್ ಇಡ್ತೀನಿ. ವಿಕ್ರಾಂತ್, ನನ್ನ ಕೈ ಹಿಡ್ಕೊಳ್ಳೋಷ್ಟು ಧೈರ್ಯ ಬಂತ ನಿನ್ಗೆ? ನೀವು ಯಾವ್ಯಾವ ಥರದ ಆಟ ಆಡಿದಿರಂತ ನನಗೆ ಚೆನ್ನಾಗಿ ಗೊತ್ತಿದೆ ಮದರ್ ಇಂಡಿಯಾ. ವಿಕ್ರಾಂತ್, ನಾಳೆ ನಮ್ಮನೆಗೆ ಬರ್ತಿರೋಳು ಅಮೂಲ್ಯ 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 ರೌಡಿ ನರ್ತಿ. ಇಷ್ಟ ದಿನ ಮುಗ್ದೆ ಥರ ಇರೋ ಆರ್ತಿನ ಹೆಂಗೋ ಏಮಾರಿಸ್ತಿದ್ರಿ, ಆದರೆ ಇವಳನ್ನ ಚಾನ್ಸೇ ಇಲ್ಲ. ಇವಳು ದೊಡ್ಡ ಪ್ರಳಯ ಅಂತಕಿ. ಆರ್ತಿ ಥರ ಅಲ್ಲ, ಇನ್ಮೇಲಿಂದ ಬೇರೆನೇ ಆಟ. ನಿಮ್ಗೆ ಹೆದರ್ಕೊಳ್ಳೋ ಕಾಲ ಹೊಟ್ಟೋಯ್ತು ಮದರ್ ಇಂಡಿಯಾ. ನಾವು ವಸಿಷ್ಠ ಬ್ರದರ್ಸ್ ಎಲ್ಲರೂ ಒಟ್ಟಾಗಿ ನಿಂತ್ಕೊಳ್ತೀವಿ. ಏನ್ ಬರುತ್ತೋ ನೋಡ್ತೀವಿ. ಏಯ್ ಮದರ್ ಇಂಡಿಯಾ, ಏಯ್ ಮದರ್ ಇಂಡಿಯಾ, ಏಯ್ ಮದರ್ ಇಂಡಿಯಾ. ಸುಮ್ಮನೆ ಕಿರ್ಚಾಡ್ಬೇಡಿ. ನಡೀತಿರೋದು ನನ್ನ ಅಗ್ರಜನ್ ಮದ್ವೆ. ಅವನು ವೇದಾಂತ್ ವಸಿಷ್ಠ, ನಾನು ವಿಕ್ರಾಂತ್ ವಸಿಷ್ಠ. ಅವನು ಮಾತಲ್ಲೇ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾನೆ. ನಾನು ಮಾತಾಡಲ್ಲ, ಮಾತಾಡದೇ ಇರಂಗ್ ಮಾಡ್ಬಿಡ್ತೀನಿ. ಈ ವಿಕ್ರಾಂತ್ಗೆ ನನ್ನ ವಿಚಾರ ಎಲ್ಲ ಗೊತ್ತು ಅನ್ನೋದು ಊಹೆ ಅಲ್ಲ, ಊಹೆ ಅಲ್ಲ, ಊಹೆ ನಿಜ, ನಿಜ, ನಿಜ. ಎಷ್ಟು ದಿನ ನನ್ನ ಆಟ ತೆರೆ ಹಿಂದೆ ಇತ್ತ, ಇನ್ನು ಮುಂದೆ ರಾಜಾರೋಷವಾಗಿ ಎಲ್ರ ಮುಂದೆ ನಡೆಸ್ತೇನೆ. ಏ ವೇದಾಂತ್, ನಾಳೆ ನನ್ನ ಕುತ್ತಿಗೆ ತಾಳಿ ಬಿದ್ಮೇಲೆ ನಿನ್ನ ಹೆಂಡತಿ ಆಗಿ ಸತ್ತು ಸ್ವರ್ಗಕ್ಕೆ ಸೇರೋವರೆಗೂ ನಿನ್ನ ಜೊತೆಗೆ ಇರ್ತೀನಿ. ಅಂಥದ್ರಲ್ಲಿ ಇವತ್ತು ಒಂದು ರಾತ್ರಿ ನಿನ್ನ ಕೈಲಿ ಒಬ್ಬನೇ ಇರೋಕ್ಕಾಗಲ್ವಾ? ಚಿಚಿ, ಗಂಡ್ಮಕ್ಳು ಹೆಣ್ಮಕ್ಳನ್ನ ಇಷ್ಟೊಂದು ಹಚ್ಕೋಬಾರ್ದಪ್ಪ. ಹೆಣ್ಮಕ್ಳಿಗೆ ತುಂಬಾ ಹಿಂಸೆ ಆಗುತ್ತೆ. ಏ ಬಜಾರಿ, ನೀನಷ್ಟಕ್ಕೆ ನೀನೇ ಸೆಲ್ಫ್ ಹಾಕೊಂಡು ಕೇಳೋರ್ ಕಿವಿ ಕಿತ್ತೋಗೋ ಥರ ಬಡ್ಕೋಬೇಡ. ನನ್ನ ಜೊತೆ ಬಾಯ್ಲಿ. ಕಾಂತ ವಿಕ್ಕಿ ಬಾಬಾ ಟೀಮ್ ಸೇರ್ಕೊಂಡು ಅರ್ಧಂಬರ್ಧ ಮಾಡಿರೋ ಪಾರ್ಟಿಗೆ ನನ್ನ ನೆನೆ ಕರ್ಕೊಂಡು ಬಂದೆ. ಅಷ್ಟಕ್ಕೂ ಇದಕ್ಕೂ ನನಗೂ ಏನಪ್ಪ ಸಂಬಂಧ ನಂದೋರೆ? ಬಜಾರಿ, ಇದೀನ 6ನೇ ಕನಸು. ರಿಮೆಂಬರ್, ಚೆನ್ನಾಗಿ ಕುಡಿದು ನನ್ನ ಬಾಯಿ ಬಂದಂಗೆ ಬೈಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕೆ ಸೆಟಪ್. ನಿನಗೂ ಬೈಯೋದಕ್ಕೆ ಧೈರ್ಯ ಬೇಕಲ್ಲ, ಅದಕ್ಕೆ ಈ ಅರೇಂಜ್ಮೆಂಟ್. ಹ್ಯಾಬಿಟ್. ಹೆಣ್ಮಕ್ಳು ಕುಡಿಬೇಕು ಅನ್ನೋ ಮೊದಲನೇ ಗಂಡ್ ಮಗ ನೀನೇ ಕಣಯ್ಯ. ಕಾರಣ ಇರೋದಕ್ಕೆ ನಿನಗೆ ಹೇಳ್ತಿರೋದು. ಇಲ್ಲ ಈ ಕಡೆ ನಿನ್ನ ಸುಳಿಯೋದಕ್ಕೂ ಬಿಡ್ತಿರಲಿಲ್ಲ. ತಗೋ, ನೀನು ಕುಡಿದು ಹೆಣ್ಣು ಹುಡುಗ ಆಗ್ಬಿಡು. ಹಾ, ನಾನ್ ನಿನಗೆ ಬೈಯೋದಕ್ಕೆ ಕುಡಿಬೇಕಾ? ಕುಡಿದೆ ನನಗೆ ಬೈಯೋದಕ್ಕೆ ಬರಲ್ವಾ? ಈಗಾಗಲೇ ಒಂದು ಜನ್ಮಕ್ಕಾಗೋಷ್ಟು ಬೈದಿದ್ದೀನಿ. ಅದನ್ನ ಕೇಳಿಸ್ಕೊಂಡವರು ಈಗಾಗಲೇ ರೀಲ್ಸಲ್ಲಿ ಟಿಕ್ಟಾಕಲ್ಲೆಲ್ಲ ವಿಡಿಯೋ ಮಾಡಿದ್ದಾರೆ. ಇಷ್ಟೆಲ್ಲ ಫೇಮ್ ಇದೆ ನಮಗೆ. ಕುಡ್ದಾಗ ನಾನು ನಿನಗೆ ಬೈಯೋದಕ್ಕೆ ಆಗಲ್ಲ ವೇದ ಅಂತ. ಅದ್ಯಾಕೆ? ಕುಡ್ದಾಗ ಅದೇನೋ ಫಿಲ್ಟರ್ ಇರಲ್ಲ ಅಂತಾರಲ್ಲ, ಹಾಗೆ ನಂಗೂ ಮನ್ಸಲ್ಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಆದರೆ ನಿನ್ನ ಬಗ್ಗೆ ಎಲ್ಲ ಒಳ್ಳೇದೇ ಇದೆಯಲ್ಲ, ನಿನ್ನ ಬಗ್ಗೆ ಬೈಯೋದಕ್ಕೆಲ್ಲ ಏನೂ ಇಲ್ಲ, ಒಂದು ಕಪ್ಪು ಚುಕ್ಕಿನೂ ಇಲ್ಲ. ಹಾಗಿರುವಾಗ ನಿನ್ನ ಬಗ್ಗೆ ಏನಂತ ಬೈಲಿ ಹೇಳು? ಹಾಗಾದ್ರೆ ನೀನು ನನಗೆ ಬೈಯೋದಿಲ್ವಾ? ಅದೇ ನನ್ನ ಆಸೆ ಅಂತ ಹೇಳಿ ತೀರಿಸ್ಕೊಳ್ದೇ ಇದ್ರೆ ಹೇಗೆ ಹೇಳು?
ಬೈಯೋಕೆ ಅಂತ ಇನ್ನೊಂದು ಜನ್ಮ ಕೊಡ್ತಾನೆ ಭಗವಂತ. ಆದರೆ ನನ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಈಗೇನು ಬೈಬೇಕಷ್ಟೇ ತಾನೆ. ಏನ್ ಮಾಡ್ತೀಯೋ ನೀನೇ ನೋಡು. ಏನೇನು ಪಿಶಾಚಿ ಸಿಡುಕ್ ಮುತ್ತ ಸಿದ್ದಪ್ಪ. ಇಲ್ಲ ವೇದ, ನನ್ನ ಬಾಯಲ್ಲಿ ಬೈಗಳನ್ನೇ ಬರ್ತಿಲ್ಲ ಇವತ್ತು. ಅಬ್ಬಾ, ಇವತ್ತು ಅರ್ಥ ಆಯ್ತು ನೋಡು, ನಾನು ನಿನ್ನ ಬಾಯಿನೂ ಗೆದ್ದಿದ್ದೀನಿ ಅಂತ. ಇದೇ ಬೇಡ ಅನ್ನೋದು. ಸುಮ್ಮನೆ ಸ್ಕೋಪ್ ತಗೊಳ್ಳೋದು ಯಾಕೆ? ಅಲ್ಲ, ನೀನೇ ನನ್ನ ಗೆದ್ದಿರೋದು, ನಾನು ನಿನ್ನನ್ನು ಗೆದ್ದಿರೋದು. ಮೂತಿ ಉದಿಸ್ಕೊಂಡು ಬಾನನ್ನೇ ಇಲ್ದಿರೋ ರೋಬೋಟ್ ಥರ ಇದ್ದವನಿಗೆ ಲವ್ ಮಾಡೋ ಹಾಗೆ ಮಾಡಿದ್ದು ನಾನು. ಜೇಬಲ್ಲಿ ಕೈ ಹಾಕೊಂಡು ನೆಲನೂ ನೋಡಿದೆ, ಹಗ್ಲೊತ್ತಲು ನಕ್ಷತ್ರ ಎಣ್ಸ್ಕೊಂಡು ಓಡಾಡೋನ್ಗೆ ಜೀವನ ಇರೋದು ಭೂಮಿ ಮೇಲೆ, ಚಂದ್ರನ ಮೇಲಲ್ಲ ಅಂತ ಅರ್ಥ ಮಾಡಿಸ್ತೋಳು ನಾನು. ಬಾಯ್ ಬಿಟ್ರೆ ಬಿಸ್ನೆಸ್ ಅಂತಿದ್ದವನ್ಗೆ ಬದುಕು ಅಂದ್ರೆ ಸೂಕ್ಷ್ಮ ಅಂತ ಹೇಳಿ ಅರ್ಥ ಮಾಡಿಸ್ತೋಳು ನಾನು. ಬಂದ್ಬಿಟ್ಟು ಕ್ರೆಡಿಟ್ ತಗೊಳ್ಳೋದಿಕ್ಕೆ ಸ್ಕೋಪ್ ರಾಜ, ಡೊಂಗಜ, ಕಲ್ಬರ್ತಿ ಗಿರಾಕಿ, ಕೋಪ್ ಇಷ್ಟ, ತುರ್ಮಷ್ಟ, ಈರುಳ್ಳಿ ಶಂಕರ, ಬೆಳ್ಳುಳ್ಳಿ ಶಂಕರ. ಓಕೆ, ಬೈ ಅಂದ್ರೆ ಇಷ್ಟೊಂದು ಬೈಯೋದ? ನಿನ್ ಕಾಲೇಜಲ್ಲಿ ಬೈಗಳ ಪ್ರಾಕ್ಟೀಸ್ ಮಾಡಿದ ಒಂದು ಸಬ್ಜೆಕ್ಟ್ ಇತ್ತಾ ಹೇಗೆ? ಮೈ ಗಾಡ್. ಯಾಕೆಂದ್ರೆ ಇದು ನಿನಗೆ ಕೊನೆ ಬೈಗಳಲ್ವಾ, ಅದಕ್ಕೆ. ಅಂದ್ರೆ ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರಿಗೆ ಬೈಯೋದಕ್ಕಾಗಲ್ವಲ್ಲ, ಆಮೇಲೆ ಏನಿದ್ರು ಬರೀ ರೀ ರೀ ಅಂತ ಕರೀತಿರ್ಬೇಕು. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ಥರ ಇರಬೇಕು. ಅದಕ್ಕೆ ಬೈಯೋ ಆಸೆ ಏನೇ ಇದ್ರು ಎಲ್ಲ ಮುಗಿಸ್ಕೊಬಿಡ್ಬೇಕು. ಅದಕ್ಕೆ ಬಾಯಿ ತುಂಬ ಬೈದ್ಬಿಟ್ಟೆ. Trust me, you're unbelievable. ಕಾಪಿ. ನಿಜ ಹೇಳಬೇಕು ಅಂದ್ರೆ ನನಗೆ ನಿನ್ನ ಮೇಲೆ ಯಾವತ್ತೂ ಕಾನ್ಫಿಡೆನ್ಸ್ ಇತ್ತು. ಅನ್ನೋದು ಲೈಫ್ ಟೈಮ್ ಇರುತ್ತೆ. ಸುಳ್ಳೆ ಪುಳ್ಳೆ.
यदे जयगङ्गानारङ्गस्वाम् कुसुमाच्युताम् ॐ कलशमुखे रुद्रे कण्ठे विष्णु समासुता मूले तद्योषितो ब्रह्मा मध्ये मातृगणासुता कुक्षो साग्रासुरगुप्तादीपोतुङ्गरारुद्धेदो सामवेदोत्तमः अङ्गैश्चर्वे कलसन्तोषमासुता धायित्री देव सावित्री साम्त्री पुत्री कलिता संघे जमुनादेवा गोदावरी सरस्वती नर्मदा सिंधु कावेरी जलस्मिन् सन्निधिं श्रीमाता गंगा भवानी नमः आवायामि आवाहितो भव स्थापयामि स्थापितो भव सचितो भव सुमुखो भव ओकुण्ठितो भव व्यापितो भव वरदो भव इति सन्मुद्रः प्रदृश्य आयामि ध्यानं समर्पयामि ॐ यत्पक्ले आत्मकल्पयामि संयुक्तानं बुद्धयेतवे पयामि महागंगा भवानी नमः अलंकार दक्षिणां समर्पयामि आयने ते मरायणे दुर्वालसंस्मृणी कीर्तस्य बन्धरीकाणि रुद्रागवाय मे अलंकार दक्षिणां समर्पयामि कुङ्कुमं कान्तगन्धिभ्यं कामिने कामसंभवे कुङ्कुमेनां ಮದುವೆ ಗಂಡ ಇಲ್ರಪ್ಪ, ಕರ್ಕೊಬನ್ನಿ. ಬರ್ತಾರೆ ಅರ್ಚಕ್ರೆ, ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ಸೋಣ ಅಂತ. ಹುಡುಗಿರು ಹೀಗೆ ಬರ್ತಾಳ ಹೇಗೆ? ಅರ್ಚಕ್ರೆ, ನೀವು ನೋಡಿದ್ದು ಬರೀ ಟ್ರೈಲರ್ ಅಷ್ಟೇ, ಸಿನಿಮಾ ಇನ್ನೂ ಬಾಕಿ ಇದೆ. ಇದೊಂಥರ ಸ್ಪೆಷಲ್ ಮದ್ವೆ. ಗಂಡಿನ ಕಡೆಯವರು ಕಮ್ಮಿನೇ, ಹೆಣ್ಣಿನ ಕಡೆಯವರು ಸ್ವಲ್ಪ ಜಾಸ್ತಿ. ಗಂಡಿನ ಹೆಂಡ್ರಿನ ಹಿಂಗಿದೆ ಅಂದ್ರೆ ಹೆಣ್ಣಿನ ಹೆಂಡ್ರಿ ಹೆಂಗಿರ್ಬೇಡ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲರೂ ಸಮ್ಮುಖದಲ್ಲಿ ಎಲ್ಲರೂ ಜಯಕಾರ ಹಾಕಿರ್ಬೇಕು. ಬಹುಪರಾಕ್ ಅಂತ ಕೂತ ನನ್ನ ಕರ್ಕೊಂಡ್ ಬರ್ಬೇಕು. ರಾಣಿ ಮಹಾರಾಣಿ, ರಾಣಿ ಮಹಾರಾಣಿ, ರೌಡಿಗಳ ರಾಣಿ, ರೌಡಿಗಳ ರಾಣಿ, ಪ್ರೀತಿಸೋ ಹೃದಯಗಳ ರಾಜಕುಮಾರಿ, ಚಲುವೆಯರಲ್ಲೇ ಚಲುವೆ, ಮುದ್ದು ಬಂಗಾರಿ, ರತ್ನ ಸಿಂಗಾರಿ, ನಮ್ಮ ರೌಡಿ ಬೇಬಿಗೆ ಬಹುಪರಾಕ್, ಬಹುಪರಾಕ್, ಬಹುಪರಾಕ್. ನನ್ ಮಂಟಪದಲ್ಲಿ ಪೂರ ಹೋಗ್ಬೇಕು, ನನ್ ಸುತ್ತ ಚಾಂಬ ಬೀಸ್ತಾ ಇರ್ಬೇಕು.
ಅಂತಪುರದಲ್ಲಿ ರಾಣಿ ಥರ ಮದ್ದಾಗಬೇಕು ಅಂತ ಕನಸು ಕಟ್ಟಿದ್ದೀನಿ. ನೋಡು, ಅದನ್ನು ನೆರವೇರಿಸಿದ್ದೀನಿ. ನನ್ನ ಮದ್ವೆನೂ ಕೂಡ ನಾನು ರಾಣಿ ತರ ಫೀಲ್ ಮಾಡ್ಕೊಳ್ಳೋ ಹಾಗಾಗ್ಬೇಕು ಅಂತ ಆಸೆ ಇದೆ. ಒಟ್ನಲ್ಲಿ ನನ್ನ ಮದ್ವೆ ನನ್ನ ಕಣ್ಣೆದ್ರೆ ನಡೀತಿರೋ ಕನ್ಸಿನ ತರ ಇರ್ಬೇಕು ಅಂತ ಹುಚ್ಚು ಆಸೆ ಇದೆ ವೇದಾಂತ. ವೇದಾಂತ್, ಪ್ರತಿಯೊಂದು ಹೆಣ್ಣಿಗೂ ಮದುವೆ ಆದಮೇಲೆ ಬರೀ ಗಂಡ ಮಾತ್ರ ಸಿಗ್ತಾನೆ. ಆದರೆ ತನ್ನ ಆಸೆ ಕನಸುಗಳನ್ನ ಈಡೇರಿಸೋ ಅಪ್ಪನಂತ ಗಂಡ ಸಿಗಲ್ಲ. ಆದರೆ ನನಗೆ ಅಪ್ಪನಂತ ಸ್ಥಾನದಲ್ಲಿ ನಿಂತ್ಕೊಂಡು, ಗಂಡನಂತ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಪ್ರೀತಿ ಮಾಡೋ ಹುಡುಗ ಸಿಕ್ಕಿದ್ದಾನೆ. ಲೆಕ್ಕ ಅಂದರೆ ಏನು ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ. ನನ್ನ ಪಾಲಿನ ಲೆಕ್ಕ ಅಂದರೆ ಅದು ನೀನೇ ವೇದಾಂತ. ನಾನು ಹೇಳಿದ ಅಷ್ಟು ಮಾತುಗಳನ್ನ ಚಾಚು ತಪ್ಪಿ ಇಷ್ಟು ನೀಟಾಗಿ ಮಾಡಿದ್ಯಾ? ನಾನು ಹೇಳಿದ ಮಾತುಗಳಲ್ಲಿ ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ? ಬಾಕಿ ಅಂತ ಯಾವುದು ಉಳಿಯಲ್ಲ ಮೌಲ್ಯ. ನೀನು ಕಂಡಿರೋ ಅಷ್ಟು ಕನಸುಗಳು ನನ್ಸಾಗುತ್ತೆ. ನಿಜ ಹೇಳು ವೇದಾಂತ್. ಇನ್ನೊಂದು ಕನಸು ಬಾಕಿ ಇದೆ, ಅದನ್ನ ತಾಳಿ ಕೊಟ್ಟಂದ್ರೆ ನೆರವೇರಿಸ್ತೀನಿ. ಏನಿದು ಮದ್ವೆ ಆಗೋ ಹೊತ್ತಿನಲ್ಲಿ ಮಾತು? ಇಷ್ಟು ದಿನ ಮಾತಾಡಿದ್ ಸಾಕು. ಅಟ್ಲೀಸ್ಟ್ ತಾಳಿ ಕಟ್ಟೋರ್ಗಾದ್ರೂ ಸುಮ್ಮನೆ ಇರಪ್ಪ. ಅಜ್ಜಿ, ಇವ್ರು ಮಂತ್ರ ಹೇಳ್ತಾ ಮದ್ವೆ ಆಗಲ್ಲ, ಜಗಳ ಆಡ್ಕೊಂಡೇ ಮದ್ವೆ ಆಗೋದು. ಅಯ್ಯೋ, ನಿನ್ ದಬ್ಬಾಯ ಅಂತೀರಿ, ಹಾಗೆ ಮಾತ್ರ ಮಾಡ್ಬೇಡಿ. ಅವಳ ಮನೆಗೆ ಕಾಲಿಟ್ಟ ಕೂಡಲೇ ಆ ಮನೆಯಲ್ಲಿ ಒಂದು ಸಾವು ಸಂಭವಿಸುತ್ತೆ. ಈಗಲೂ ನನ್ನ ಹತ್ರ ಸಮಯ ಇದೆ.